ಹಾಂ, ಸ್ವಲ್ಪ ಎಲ್ಲರಿಗೂ ಅಕಾಮಡೇಟ್ ಮಾಡ್ಬೇಕಲ್ಲ. ಬರೀ ನಾವು ನೀವು ಬರೀ ಫ್ಯಾಮಿಲಿ ಕೂತ್ಕೊಂಡು ನೋಡಂಗಿದ್ರೆ ಬೇರೆಯವ್ರಿಗೆಲ್ಲ ಅವಕಾಶ ಸಿಕ್ಕಲ್ಲ ಅಂತ. ನೀವಷ್ಟೇ ನೋಡಿ ಮನೆಯವ್ರಿಗೆ ಹೇಳಿ. ಹೆಂಗಿದ್ರು ಈಗ ಯೂಟ್ಯೂಬಲ್ಲಿ ಇದೆಯಲ್ಲ, ಯೂಟ್ಯೂಬ್ನಲ್ಲಿದೆ, ಮನೆಯಲ್ಲೆಲ್ಲ ಕೂತ್ಕೊಂಡು ಟಿ ವಿ ಮುಂದೆ ಎಲ್ಲ ನೋಡ್ಬೋದು, ಏನು ತೊಂದರೆ. ಹಾಂ, ಏನಾಯಿತು ನೀವೇ ಹೇಳ್ಬೇಕಪ್ಪ. ನೀವು ಹೇಳಿದೆ ನಿಮ್ಮಿಂದ ಫೀಡ್ಬ್ಯಾಕ್ ಸಿಕ್ಕಿದ್ರೆ ನಮಗೆ ಅಥಾರಿಟೇಟಿವ್ ಆಗಿ ಸಿಗುತ್ತೆ. ನೋಡಿ, ಒಂದು ನಾವೇನಂದ್ರೆ ಇದು ನಮ್ಮ ಉದ್ದೇಶ ಯಾವುದೇ ರೀತಿಯಲ್ಲಿ ಹಣ ಗಳಿಸಬಾರ್ದು. ಈಗ ತಾವೇ ನೋಡಿದ್ರಿ ದೇವಸ್ಥಾನದ, ಆಲ್ದೋ ಇಟ್ಸ್ ಎ ಮೇಕ್ ಶಿಫ್ಟ್ ಟೆಂಪಲ್, ಅಲ್ಲಿ ನಾವು ಒಂದು ಹುಂಡಿ ಇಟ್ಟಿದ್ದಿದ್ರೆ ಹಣ ಕಲೆಕ್ಟ್ ಆಗಿರೋದು. ಅದನ್ನು ನಾವು ಯೋಚನೆ ಮಾಡಿ. ಯಾಕೆಂದ್ರೆ ಅಲ್ಲಲ್ಲ, ಅದನ್ನು ನಾವು ಮೈಸೂರದ್ದು ಬಿಡಿ, ನಾವು ಕಂಪೇರ್ ಮಾಡೋದು ಬೇಡ. ನಮಗೇನಂದ್ರೆ ಜನ ಎಲ್ಲರೂ ಭಾಗವಹಿಸ್ಲಿ ಅಂತ ಎಲ್ಲ ಬರ್ಬೇಕು. ಅದೇ ಅಲ್ಲ ನಮ್ಮ ಉದ್ದೇಶ. ನಿರೀಕ್ಷೆಗೂ ಮೀರಿ ಜನ ಬರ್ತಾ ಇದ್ದಾರೆ. ನಮ್ಮ ಉದ್ದೇಶನೂ ಕೂಡ ತುಮಕೂರು ದಸರಾ ಯಶಸ್ವಿ ಆಗಬೇಕು ಅಂತ ನಮ್ಮ ಉದ್ದೇಶ. ಸಣ್ಣ ಪುಟ್ಟ ಲ್ಯಾಪ್ಸಸ್ಸು ಆಗ್ಬೋದು. ಇಂಥ ದೊಡ್ಡ ಇವೆಂಟಲ್ಲಿ ಇಷ್ಟೊಂದು ನಾವು ಕ್ರೀಡೆಗಳು, ಕಲ್ಚರಲ್ ಇವೆಂಟ್ಸು, ರಿಲಿಜಿಯಸ್ ಇವೆಂಟ್ಸ್ ಇವೆಲ್ಲ ಮಾಡುವಾಗ, ಬೈಕ್ ರ್ಯಾಲಿ ಇವೆಲ್ಲ ಮಾಡುವಾಗ, ವಿಧವಾದಂಥ ಆ್ಯಕ್ಟಿವಿಟೀಸ್ ಮಾಡುವಾಗ ಒಂದೆರಡು ಸಣ್ಣ ಪುಟ್ಟ ಲ್ಯಾಪ್ಸಸ್ ಆಗುತ್ತೆ. ಅದನ್ನು ಮುಂದಿನ ಸಾರಿ ಮಾಡುವಾಗ ಕರೆಕ್ಟ್ ಮಾಡ್ಕೊತೀವಿ. ಮೂರು ಆನೆ ನೆನ್ನೆ ಪೂಜೆ ಮಾಡಿ ಒಂದು ರೌಂಡು ಅವರು ಆ ರೂಟ್ ಏನು ಮಾಡಿದ್ದೀವಿ, ಆ ರೂಟಲ್ಲಿ ಕರ್ಕೊಂಡು ಬಂದಿದ್ದಾರೆ. ಇವತ್ತು ಮಾಡ್ತಾರೆ ಕಾಣುತ್ತೆ. ಇಲ್ಲ, ಮಾಡಲ್ಲ, ಕ್ಯಾನ್ಸಲ್ ಮಾಡಿದ್ವಿ, ವಾಪಸ್ ಕೊಡ್ತಾರೆ. ಅದು ಏನಾಗಿದೆ ಅಂದರೆ ಟೆಕ್ನಿಕಲ್ ಸ್ನ್ಯಾಗ್. ಅದು ಗಾಳಿ ಇಷ್ಟು ಸ್ಪೀಡಲ್ಲಿ ಗಾಳಿ ಇರಬೇಕು, ಆಮೇಲೆ ಹಿಂಗೆ ವೆದರ್ ಫೋರ್ಕಾಸ್ಟ್ ಹಿಂಗೆ ಇರಬೇಕು ಅಂತ ಅವೆಲ್ಲ ಕಂಡೀಷನ್ಸ್ ಇದ್ದಾವೆ. ಸುಮ್ಮನೆ ನಾವು ಮೇಲೆ ಬೆಲೂನ್ ತಗೊಂಡೋಗ್ಬಿಟ್ಟು ಅಲ್ಲಿ ಬಿಟ್ಬಿಡೋಕ್ಕಾಗತ್ತೆ. ಅವ್ರಿಗೆ ಸಂಬಂಧ ಅದು. ಅಂದರೆ ಅವರ ಗೈಡೆನ್ಸಲ್ಲಿ ಮಾತ್ರ ನಾವು ಅಲೋ ಮಾಡಬೇಕು. ಇಲ್ಲೇ ಇದ್ದರೆ ಅಲೋ ಮಾಡೋಂಗಿಲ್ಲ. ನಾವು 2 ದಿನ ಕಾಯ್ದು, ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅಂತೇಳಿ ನಾವೆಲ್ಲ ಕಾಯ್ದು. ಆದರೆ ನಮಗೆ ವೆದರು ಪರ್ಮಿಟ್ ಮಾಡಿಲ್ಲ, ಹಾಗಾಗಿ ಅದನ್ನು ಕ್ಯಾನ್ಸಲೇ ಮಾಡಿದ್ವಿ.